ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ಡೇ 8 ಆಫ್ 75 ಡೇಸ್ ಸ್ಟಡಿ ಚಾಲೆಂಜ್. ಮಾರ್ನಿಂಗ್ ಎದ್ದು ಮೆಡಿಟೇಷನ್ ಮಾಡಿ ತಿಂಡಿ ತಿಂದು ನಿಮಗೆಲ್ಲರಿಗೂ ಟೈಮ್ ಟೇಬಲ್ ಹಾಕಿದ್ದೀನಿ. ಅದನ್ನು ಈ ಒಂದು ವಿಡಿಯೋದಲ್ಲೂ ಟ್ಯಾಗ್ ಮಾಡ್ತೀನಿ. ಅದಾದಮೇಲೆ ಹಣ್ಣು ತಿಂದು ಈಗ ಓದೋಕ್ಕೆ ಅಂತ ಕೂತ್ಕೋತಿದ್ದೆ. ಇದು 7 ಡೇಸ್ ಜಿಯೋಗ್ರಫಿ. ನಾನು ಏನೇನು ಓದ್ತೀನಿ ಅಂತ ಅಂದ್ಬಿಟ್ಟು ನಾನು ಬರ್ಕೊಂಡಿದ್ದೀನಿ. ಸೊ ನೀವು ಇದನ್ನೇ ಫಾಲೋ ಮಾಡಿ. ಈಗ ಸ್ಟಾರ್ಟ್ ಮಾಡಿದ್ದೀನಿ ಓದೋಣ ಅಂತ. ಇದನ್ನು ನೀವು ಸ್ಕ್ರೀನ್ಶಾಟ್ ಆದರೆ ತೊಗೊಳ್ಳಿ ಅಥವಾ ಪಾಸ್ ಮಾಡಿದ್ರು ನೋಡಿ. ಜಿಯೋಗ್ರಫಿಗೆ ಏನೇನು ಬೇಕು ಅಂತ ಇಂಪಾರ್ಟೆಂಟ್ ಎಲ್ಲ ಇಲ್ಲಿದೆ, ಪ್ರಿಲಿಮ್ಸ್ಗೆ ಎಷ್ಟು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಾನು ಓದೋಕ್ಕೆ ಬಂದೆ. ಸೊ ನನಗೆ ಹಾರ್ಡ್ಲಿ ತೊಗೊಂಡಿದ್ದು 5 hours ಅಷ್ಟೆ 11th ಸ್ಟ್ಯಾಂಡರ್ಡ್ NCERT ಬುಕ್ಸ್ ಮುಗ್ಸೋಕ್ಕೆ. ಸೊ ಇವತ್ತೇ ವಿಡಿಯೋ ನೋಡ್ತಿರೋರು 11th ಸ್ಟ್ಯಾಂಡರ್ಡ್ NCERT ಬುಕ್ಕು ಆನ್ಲೈನ್ ಸೋರ್ಸಲ್ಲೂ ಸಿಗುತ್ತೆ. ನಿಮಗೆ ಆಫ್ಲೈನಲ್ಲಿ ನೀವೇನಾದ್ರು ತೊಗೊಂಡಿದ್ದೀರಾ ಅಂದರೆ ಅಲ್ಲಾದರೂ ಸ್ಟಡಿ ಮಾಡಿ. 1 ಡೇ ಸಾಕು 11th ಸ್ಟ್ಯಾಂಡರ್ಡ್ ಬುಕ್ ಓದೋದಕ್ಕೆ. ಕಂಪ್ಲೀಟಾಗಿ ಇದು ಫಿಸಿಕಲ್ ಜಿಯೋಗ್ರಫಿ ಇರುತ್ತೆ. ಕಂಪ್ಲೀಟಾಗಿ ಏನೇನಿರುತ್ತೆ ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ನಾನು ಯಾವ PDF ಆಗಲಿ ಏನೂ ಕೊಡೋಲ್ಲ. ಯಾಕೆಂದರೆ ನಾವು ಏನೇ ಕೊಟ್ಟರು ಕೂಡ ನೀವು ಅದನ್ನೇನೇ ನೋಡಿದ್ರು ನಾನು ಹಾಗೆ ಮಾಡ್ತಿದ್ದೆ, ನೋಡ್ಕೊಬಿಟ್ಟು ಬಿಡು ನನಗೆಲ್ಲ ಗೊತ್ತಾಗುತ್ತೆ ಅಂತ. ಬಟ್ ನಾವು ಏನೇ ಆಗಲಿ ಒಂದ್ಸಲ ಕೇಳಿಸ್ಕೊಂಡಿದ್ದೇ ಆಗಲಿ, ಒಂದ್ಸಲ ನಾವು ಓದಿದ್ದೇ ಆಗಲಿ, ಒಂದ್ಸಲ ನಾವು ಬರೆದಿಡಬೇಕು. ಅವಾಗ ಏನಾಗುತ್ತೆ ಅಂದರೆ, ನಾನು ಯಾವಾಗಲೂ ಹೇಳ್ತಿರ್ತೇನೆ, ನೀವು 100 ಸತಿ ಓದೋದು ಒಂದೇ, ಒಂದ್ಸಲ ಬರೆಯೋದು ಒಂದೇ ಅಂತ. ಹಾಗಾಗಿ ನಾನು ಏನೇ ನೋಟ್ಸಿದ್ರು ನಾನು ನಿಮಗೆ ವಿಡಿಯೋದಲ್ಲೇ ತೋರಿಸ್ತೇನೆ. ಯಾಕೆಂದರೆ ಟೆಲಿಗ್ರಾಮ್ ಕೂಡ ಇನ್ನೇನು ಬ್ಯಾನ್ ಆಗುತ್ತೆ ಅದು ಇದು ಅಂತ ನ್ಯೂಸ್ ಇದೆ. ಇವಂದು ನಾನು ಶೇರ್ ಮಾಡೋದು ಬೇಡ ಅಂದ್ಕೊಂಡೆ. ಯಾಕೆಂದರೆ ನಾನು ಕೂಡ ಬೇರೆ ವೀಡಿಯೋಸ್ ಈ ಥರದ್ದು ನೋಡಿನೇ ವೀಡಿಯೋಸಿಂದ ನಾನು ಪಾಯಿಂಟ್ ಔಟ್ ಮಾಡಿಕೊಂಡು ಚಿಕ್ಕದಾಗಿ ಪಾಯಿಂಟ್ಸ್ನ ಮಾಡಿಕೊಂಡು ಒಂದು ನೋಟ್ಸ್ ಮಾಡ್ಕೊಂಡಿದ್ದೀನಿ. ಸೊ ಅದೇ ಥರ ನೀವುಗಳು ಅದೇ ರೀತಿ ನನ್ನ ವೀಡಿಯೋಸ್ನಲ್ಲಿ ನಾನು ತೋರಿಸೋ ನೋಟ್ಸ್ಗಳನ್ನ ನೋಡಿಕೊಂಡು ನೀವು ಪಾಯಿಂಟ್ಸ್ನ ಮಾಡ್ಕೊಬನ್ನಿ. ಯಾಕೆಂದರೆ ನೀವು ಬರೆದ್ರೆ ಮಾತ್ರ ನಿಮ್ಗೆ ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಆ್ಯಂಡ್ ಏನೇನು ಓದಿದೆ ಅಂತ ತೋರಿಸ್ತೀನಿ ನೋಡಿ. ಇವತ್ತು ನಾವು ವೀಡಿಯೋ ಮಾಡೋಕ್ಕೂ 5 minutes ಆಯಿತು. ನಾನು ಎಲ್ಲದನ್ನೂ ಟಿಕ್ ಮಾಡ್ತಿದ್ದೆ ಏನೇನು ಓದಿದ್ದೀನಿ ಅಂತ. ಆ್ಯಂಡ್ ಇದು ಚಾಪ್ಟರ್ 1. ಇದರಲ್ಲಿ ಏನೂ ಅಂಥದ್ದಿಲ್ಲ ಜಾಸ್ತಿ. ಇದರಲ್ಲಿ ಜಸ್ಟ್ ವಾಟ್ ಈಸ್ ಜಿಯೋಗ್ರಫಿ ಅಂತಿದೆ, ಅದ್ರದ್ದು ಟೈಪ್ಸ್ಗಳಿದ್ದಾವೆ. ಅದು ಬಿಟ್ಟರೆ ಫಿಸಿಕಲ್ ಜಿಯೋಗ್ರಫಿ, ನೇಚರ್ ಇದೆ. ಫಸ್ಟ್ ಚಾಪ್ಟರ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಫ್ರಮ್ ಬೇಸಿಕ್ ನೀವು ಓದೋದಾದರೆ ಫಸ್ಟ್ ಚಾಪ್ಟರಿಂದ ಸ್ಟಾರ್ಟ್ ಮಾಡಿ. ಆ್ಯಂಡ್ ಫೀಲ್ಡ್ಸ್ ಆಫ್ ಜಿಯೋಗ್ರಫಿ ಇದೊಂದನ್ನು ಸ್ಕ್ರೀನ್ಶಾಟ್ ಇಟ್ಕೊಳ್ಳಿ. ಯಾಕೆ ಅಂದರೆ ವಾಟ್ ಈಸ್ ಹೈಡ್ರಾಲಜಿ, ವಾಟ್ ಈಸ್ ಪೆಡಾಲಜಿ ಅಂತೆಲ್ಲ ಕೇಳ್ಬೋದು. ಸೊ ಅದಕ್ಕೆಲ್ಲ ಒಂದೊಂದು ಲೈನ್ ಆನ್ಸರ್ ಥರ ಚೆನ್ನಾಗಿದೆ. ಸೊ ಅದನ್ನು ನೀವು ಬರ್ಕೋಬೋದು. ಸೊ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಫಸ್ಟ್ ಚಾಪ್ಟ್ರಲ್ಲಿ. ಫ್ರಮ್ ಬೇಸಿಕ್ ಓದ್ತಿರೋರು ಏನೂ ಆಗಲ್ಲ, ಫಸ್ಟ್ ಚಾಪ್ಟರ್ ಓದಿ. ಆ್ಯಂಡ್ ಎಲ್ಲದೂ ಕಂಪ್ಲೀಟಾಗಿ ಓದಿ. ಇದನ್ನು ಬಿಟ್ಟು ಓದಬೇಡಿ. ಆ್ಯಂಡ್ ದ ಅರ್ತ್ ಅಂತ ಬಂದ್ಬಿಟ್ಟು ದ ಆರಿಜಿನ್ ಆಫ್ ದಿ ಅರ್ತ್, ಆರಿಜಿನ್ ಆಫ್ ದಿ ಯೂನಿವರ್ಸು, ಬಿಗ್ ಬ್ಯಾಂಗ್ ಥಿಯರಿ, ದ ಸ್ಟಾರ್ ಫಾರ್ಮೇಷನ್, ಇದೆಲ್ಲ ಸ್ವಲ್ಪ ಮೇನ್ಸ್ಗೂ ಯೂಸ್ ಆಗುತ್ತೆ, ಪ್ರಿಲಿಮ್ಸ್ಗೂ ಯೂಸ್ ಆಗುತ್ತೆ. ಕಂಪ್ಲೀಟು NCERT 11th ಸ್ಟ್ಯಾಂಡರ್ಡ್ದು ಮಾತ್ರ ಒಂಚೂರು ಬಿದ್ದಂಗೆ ಓದ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೋಲಾರ್ ಸಿಸ್ಟಮ್ ಎಲ್ಲರಿಗೂ ಗೊತ್ತಿದೆ. ಲಿಥೋಸ್ಪಿಯರು, ಅಟ್ಮಾಸ್ಫಿಯರ್, ಹೈಡ್ರೋಸ್ಪಿಯರ್ ಎಲ್ಲ ನೀಟಾಗಿ ಹೇಳಿದ್ದಾರೆ. ಅದಾದಮೇಲೆ ಬಂದರೆ ಇಂಟೀರಿಯರ್ ಆಫ್ ದಿ ಅರ್ತ್ ಎಲ್ಲರಿಗೂ ಗೊತ್ತು. ಕೋರು, ಮ್ಯಾಂಟಲ್, ಕ್ರಸ್ಟು ಅದನ್ನೇ ನೀಟಾಗಿ ಇನ್ನೂ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದರಲ್ಲಿ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಮೊದಲನೇ ಸಲ ಓದ್ತಿರೋರು ಯಾವುದನ್ನು ಸ್ಕಿಪ್ ಮಾಡಬೇಡಿ. ಯಾಕೆ ಅಂತಂದರೆ ನೀವು ಏನೇ ಓದಿದ್ರು ಇನ್ ಡೀಟೇಲಾಗಿ ಓದ್ಕೊಳ್ಳಿ. ನಿಮ್ಗೆ ಪರವಾಗಿಲ್ಲ, ಅರ್ಥ ಆಗಲಿಲ್ಲ ಅಂದರೆ ತೊಂದರೆ ಇಲ್ಲ. ನೀವು ಒಂದು ಟೈಮ್ ಓದ್ಕೊಳ್ಳಿ, ಪ್ರತಿಯೊಂದೂ ಓದ್ಕೊಳ್ಳಿ. ಅದು ಓದಿದ್ಮೇಲೆ ಒಂದ್ಸಲ ನಿಮ್ಗೆ ಏನಾದ್ರು ಅದು ಗೊತ್ತಾಗಲಿಲ್ಲ ಅಂದರೆ ಗೂಗಲ್ಗೆ ಹೋಗಿ ಕನ್ನಡ ಟ್ರಾನ್ಸ್ಲೇಷನ್ ಮಾಡ್ಕೊಳ್ಳಿ, ಅದ್ರಲ್ಲಿ ಅರ್ಥ ಆಗುತ್ತೆ. ಇಲ್ಲ ಅಂತಂದರೆ ಇಂಗ್ಲೀಷಲ್ಲಿ ಅದರದ್ದು ಮೀನಿಂಗ್ ಅಂತ ಕೇಳಿ ಅರ್ಥ ಆಗುತ್ತೆ. ಯಾಕೆಂದರೆ ನಾನು ಕಂಪ್ಲೀಟಾಗಿ ಇಲ್ಲಿ ವೀಡಿಯೋದಲ್ಲಿ ಬರೀ ಪಾಠ ಮಾಡ್ಕೊಂಡು ಹೇಳ್ಕೊಡೋದಾದರೆ ನಾನು ಓದ್ತಿದ್ದೀನಲ್ವ, ಸೊ ನನಗೆ ಕಷ್ಟ ಆಗುತ್ತೆ. ಬಟ್ ನಾನು ಹೆಂಗೆ ಓದ್ತೀನಿ, ನಾನು ಏನು ಓದ್ತೀನಿ ಅನ್ನೋದನ್ನು ನಾನು ಕಂಪ್ಲೀಟಾಗಿ ಹೇಳ್ತೀನಂತೆ. ಇನ್ಫ್ಯಾಕ್ಟ್ ನಾನು ನೋಟ್ಸ್ನೂ ನಾನು ಕಂಪ್ಲೀಟಾಗಿ ಕೊಡ್ತೀನಿ, ಬಟ್ ಇನ್ ದ ಫಾರ್ಮ್ ಆಫ್ ವಿಡಿಯೋ. ಯಾಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತು, ನಾನು PDF ಕೊಟ್ಬಿಟ್ರೆ ನೀವು ಅದನ್ನೇ ಇಟ್ಕೊಂಡು ಅದನ್ನೇ ಓದ್ತೀರಾ. ಬಟ್ ವಿಡಿಯೋ ಇಟ್ಟರು ಅದನ್ನೇ ನೀವು ಓಡಿಸ್ಕೊಂಡು ನೋಡಿದ್ರು ಏನೂ ಉಪಯೋಗ ಇಲ್ಲ. ಬಿಕಾಸ್ ನೀವು ಏನೇ ಮಾಡಿದ್ರು ಅದನ್ನು ಬರೀಬೇಕು. ಏನೇ ಆದರೂ ನೀವು ಎಷ್ಟು ಸಲ ಬರೀತೀರೋ ಅಷ್ಟು ಸಲ ನಿಮ್ಮ ಮೈಂಡಿಗೆ ಅದು ಕುತ್ಕೊಬಿಡುತ್ತೆ. ಅದೊಂಥರ ಪರ್ಮನೆಂಟ್ ಮೆಮೊರಿ ಥರ. ಅದಕ್ಕೋಸ್ಕರ ಆರಾಮಾಗಿ ನೀವು ಟೈಮ್ ತೊಗೊಳ್ಳಿ, ಇನ್ನೂ ಟೈಮ್ ತೊಗೊಳ್ಳಿ. 8 months ಇದೆ, ಆರಾಮಾಗುತ್ತೆ. ಸೊ ಏನೂ ಚಿಂತೆ ಬೇಡ. ಇವತ್ತು ಅಂದರೆ ನಾನೇನು ಮಾಡ್ತಿದ್ದೀನಲ್ಲ ಇವತ್ತು ವಿಡಿಯೋ, ಇವತ್ತಿನ ನೋಡೋರು ನಾಳೆ ನೋಡ್ತಿರಲ್ವ. ಸೊ ಕಂಪ್ಲೀಟಾಗಿ 11th ಸ್ಟ್ಯಾಂಡರ್ಡ್ದು NCERT ಬುಕ್ನ ಕಂಪ್ಲೀಟಾಗಿ 1 ಡೇನಲ್ಲಿ ಮುಗಿಸ್ಬೇಡಿ. ಸೊ ನಿಮಗೆ ಏನಿದೆ ಏನಿಲ್ಲ ಅನ್ನೋದೆಲ್ಲ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ್ಯಂಡ್ ನನಗೆ ತೋರಿಸಿರೋ ಸ್ಟ್ರಕ್ಚರ್ ಆಫ್ ದಿ ಅಟ್ಮಾಸ್ಫಿಯರ್ ಇದಂತೂ ಯಾವಾಗಲೂ ಕಣ್ಣಲ್ಲಿ ಜೆರಾಕ್ಸ್ ಮಾಡಿ ಇಟ್ಕೊಬೇಡಿ. ಇದರಲ್ಲಂತೂ 100% ಒಂದು ಕ್ವಶನ್ ಬಂದೇ ಇರುತ್ತೆ. ಯಾಕೆಂದರೆ ನಾನು ಅದೇ ಹೇಳಿದ್ನಲ್ಲ, ಕ್ವಶನ್ ಪೇಪರ್ಸ್ ಇದೆ UPS ಇದು ಅಂತ.
ನಾನಂತೂ ಪ್ರತಿ ವರ್ಷ ನೋಡಿದ್ದೀನಲ್ಲ, ತಿರ್ಗಾ ಮುರ್ಗಾ ಮಾಡಿ ಅದೇ ಕ್ವಶನ್ಸ್ನ ಕೇಳ್ತಿರ್ತಾರೆ. ಬಟ್ ಹೆಂಗಿರುತ್ತೆ ಅಂದರೆ ಏನೋ ಗೊತ್ತಿರುತ್ತೆ ಅನ್ನೋಂಗಿರುತ್ತೆ, ಏನು ಅಂತಲೇ ಗೊತ್ತಾಗಲ್ಲ, ಆ ಥರ ತಿರ್ಗಾ ಮುರ್ಗಾ ಮಾಡಿ ಕ್ವಶನ್ಸ್ನ ಕೇಳ್ತಾರೆ. ಸೊ ಸ್ವಲ್ಪ ನೀಟಾಗಿ ಬೇಸಿಕ್ಸ್ನೆಲ್ಲ ನೀಟಾಗಿ ತಿಳ್ಕೊಳ್ಳಿ. ಆ್ಯಂಡ್ UPSC ಆಗಿರ್ಬೋದು, KPSC ಆಗಿರ್ಬೋದು, ನಿಮಗೆಲ್ಲದೂ ಗೊತ್ತಿರಬೇಕು ಅಂತ ಏನೂ ಇಲ್ಲ. ಆ್ಯಕ್ಚುಲಿ ಎಲ್ಲರೂ ನನಗೆ ಕೋಚಿಂಗಲ್ಲಾಗಿರ್ಬೋದು, ಆನ್ಲೈನ್ ಕ್ಲಾಸಸ್ಸಲ್ಲಾಗಿರ್ಬೋದು, ನನಗೆಲ್ಲರೂ ಹೇಳಿದಿಷ್ಟೇ, UPSC KPSC ಕಾಂಪಿಟೇಟಿವ್ ಎಕ್ಸಾಮ್ಸ್ ಯಾರೇ ಏನಾದ್ರು ಬರೀತಿದ್ದಾರಲ್ವ, ಅವರಿಗೆ ಮೇನು ಗೊತ್ತಿರಬೇಕಾಗಿರೋದು ಯು ಹ್ಯಾವ್ ಟು ನೋ ಸಮಥಿಂಗ್, ನಾಟ್ ಎವ್ರಿಥಿಂಗ್ ಅಂತ. ಸೊ ಅದಂತೂ 100%. ನೀವು ಎಲ್ಲದನ್ನೂ ತಿಳ್ಕೊಳಕ್ಕೆ ಹೋಗ್ತಾ ಹೋದರೆ ನೀವು ದಿನ ಓದಿದ್ರೂ ಕೂಡ ಅದು 100% ನೀವು ತಿಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ನಾನು ಹೇಳೋದು, ಎಷ್ಟಾಗುತ್ತೆ ಅಷ್ಟು ತಿಳ್ಕೊಳ್ಳಿ. ಅಟ್ಲೀಸ್ಟ್ ಇವಾಗ ನಿಮಗೊಂದು ವರ್ಡ್ ನಿಮಗಲ್ಲಿ ಕಾಣಿಸ್ತಿದೆ ಅಂತ ಅಂದರೆ, ಈಗ ಆಕ್ಸಿಜನ್ ಸೈಕಲ್ ಅಂದರೆ ಅದ್ರ ಬಗ್ಗೆ ನಿಮಗೆ ಏನಾದರೂ ಒಂದು ಗೊತ್ತಿರಬೇಕು. ನೈಟ್ರೋಜನ್ ಸೈಕಲ್ ಬಗ್ಗೆ ಏನಾದರೂ ಗೊತ್ತಿರಬೇಕು. ನೈಟ್ರೋಜನ್ ಸೈಕಲ್ನೇ ನೀವು ಫುಲ್ ಫಾರ್ಮುಲಾ ಬರೆದು ಎಲ್ಲದನ್ನೂ ಬರೆದು ಕಲಿಯೋಕೆ ಹೋಯ್ತು ಅಂತ ಅಂದರೆ ನೀವು ಎಷ್ಟೆಷ್ಟು ಅಂತ ಕಂಪ್ಲೀಟ್ ಮಾಡ್ತೀರಾ? ಜಸ್ಟ್ ಒಂದು ಥಾಟ್ ಅಲ್ವಾ? ಹಾಗಾಗಿ ಯೋಚನೆ ಮಾಡಿ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ 11th ಸ್ಟ್ಯಾಂಡರ್ಡ್ NCERTನ ಮುಗಿಸ್ಕೊಳ್ಳಿ. ಸೊ ನೆಕ್ಸ್ಟ್ ಡೇ 12th ಸ್ಟ್ಯಾಂಡರ್ಡಿಗೆ ಹೋಗೋಣ. ಏನೇ ಡೌಟ್ ಇದ್ರೂ ಕೇಳಿ, ನಾನು ಹೆಲ್ಪ್ ಮಾಡ್ತೀನಂತೆ. ಇದು ನೋಡಿ ಎಷ್ಟು ಕ್ವಶನ್ಸ್ ಕೇಳಿದರೆ ಎಷ್ಟು ವರ್ಷದಲ್ಲಿ ಅಂತ. ಸೊ ಇದೆಲ್ಲ ನಿಮ್ಗೆ ನೋಡ್ಕೊಬಂದರೆ ಈಸಿ ಆಗುತ್ತೆ. ಇದೇ ರೀತಿ ಸಾಯಿ ದೇವ್ಸ್ ಚಾನಲ್ನ ಸಪೋರ್ಟ್ ಮಾಡ್ತೀರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಕ್ಕೂ ಹೇಳಿ. ಯಾಕೆಂದರೆ ಅವ್ರುಗಳು ಕೂಡ ನಮ್ಮ ಜೊತೆ ಇದೇ ರೀತಿ ಕುತ್ಕೊಂಡು ಓದಲಿ ಅಂತ ಅಂದ್ಬಿಟ್ಟು ಅಷ್ಟೇ. ನಮ್ಮ ಸಾಯಿ ದೇವ್ಸ್ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.